MBBS ಅಲ್ಲಿ ಇದು ಬಹಳ ಕಾಮನ್ ಆಗಿರ್ತದೆ. ಬಟ್ ಈಗ ನಾನು ಜಾಯ್ನ್ ಆಗಿದ್ದು ಅಷ್ಟೇನು ನನಗೆ ಸ್ಪೀಕಿಂಗಲ್ಲಿ ಎಕ್ಸ್ಪರ್ಟ್ ಇಲ್ಲ. ಬಟ್ ಈ ಕಾಲೇಜ್ ಈ ಸ್ಕೂಲ್ ನಂಗೆ ಭಾಳ ಕಲಿಸ್ಕೊಟ್ಟಾರ. ಅಂದರೆ ನಾವು 6 to ಆಗ ನಾ ಇದ್ದಾಗ 6 to 10th ಇತ್ತು. ಆಗ ಭಾಳ ಸ್ಟ್ರಿಕ್ ಅಂದ್ರೆ ಈಗಲೂ ಸ್ಟ್ರಿಕ್ಕೇ ಇರ್ತಿರ್ಬೇಕು. ಭಾಳ ಸ್ಟ್ರಿಕ್ ಅಂದ್ರೆ ನಾವು ಈ ಥರ ಆಟ ಆಡೋಕ್ಕೂ ನಾವು ಪರ್ಮಿಷನ್ ಕೇಳೋಕೆ ಅಷ್ಟು ಸ್ಟ್ರಿಕ್ ಇತ್ತು. ಸ್ಟಡಿ ಕಡೆ ಅಷ್ಟು ಫೋಕಸ್ ಇರ್ತಿರು. ಹಾಗೆ ಫ್ರೆಂಡ್ಶಿಪ್ ಇವೆಲ್ಲ. ಬಟ್ ಟೀಚರ್ಸ್ನು ಭಾಳ ಚಂದ, ಯಾವಾಗಲೂ ಸಪೋರ್ಟ್. ಮೀನ್ಸ್ ನಾವು ನೈಟ್ ಆಗ್ಯದ ಮ್ಯಾಮ್ಗೆ ಕಾಲ್ ಮಾಡಬಾರ್ದು, ಡೌಟ್ ಕೇಳಬಾರ್ದು ಅಂತಲ್ಲ. ಯಾವಾಗಲೂ ಕಾಲ್ ಮಾಡಿದ್ರೆ ಶಾಂತಮ್ಮ ಮ್ಯಾಮ್, ರಾಜ್ಕುಮಾರ್ ಸರ್ ಇವರಿಬ್ಬರು ನಮ್ಮದು ಆಗ್ನೂ ಇದ್ದರು ಈಗಲೂ ಅದಾರ. ಇವರು ನಮಗೆ ಭಾಳ ಹೆಲ್ಪ್ ಮಾಡ್ಯಾರ. ಆ್ಯಸ್ ಅ ಪೇರೆಂಟ್ಸ್ ನಮ್ಗೆ ಸ್ಕೂಲ್ನಾಗ ನೋಡ್ಕೊಂಡಾರ. ಹಾಗೆ ಭಾಳ ಮೆಮರೀಸ್ ಅದಾವೆ ಈ ಸ್ಕೂಲ್ನಾಗ. ನಾವು ಲಾಕ್ಡೌನ್ ಬ್ಯಾಚ ಅದಾಗ ನಮ್ಗೆ ಟೀಚರ್ಸ್ ಅಂದರೆ ಪೇರೆಂಟ್ಸ್ ಅಂದರೆ ಟೀಚರ್ಸ್ ಫುಲ್ ಆನ್ಲೈನೆಲ್ಲ ಕೇರ್ ಮಾಡ್ತೀವಿ ನಾವು. ಭಾಳ ಗ್ರೇಟ್ ಟೀಚರ್ಸಿಗೆ ಮೀಟ್ ಆಗಿ ಅನಿಸ್ತದೆ ಲೈಫ್ನಾಗ. ಸೊ ಸ್ಟೂಡೆಂಟ್ಸ್ ಹೆಲ್ತ್ ಈಸ್ ಇಂಪಾರ್ಟೆಂಟ್. ನಾನು ನೀಟ್ ಜರ್ನಿಯಲ್ಲಿ ನಾನು 2 years ಡ್ರಾಪ್ ತೊಗೊಂಡೆ. ಅದಕ್ಕೆ ಅಂದರೆ ನನ್ನ ಹೆಲ್ತ್ ಇದ್ದಿಲ್ಲ. ನಾನು 10th ಥರ್ಡ್ ಟಾಪರ್ ಈ ಸ್ಕೂಲಿಂದ. ಬಟ್ ನನ್ನ ಟೀಚರ್ಸೆಲ್ಲ ಎಕ್ಸ್ಪೆಕ್ಟೇಷನ್ ಸಿಕ್ಕಿದ್ರು ನಾನು ಒಂದೇ ಅಟೆಂಪ್ಟಿಗೆ ತಕ್ಕೋತೀನೇನೋ ಅಂತ. ಬಟ್ ಹೆಲ್ತ್ ಇಂಪಾರ್ಟೆಂಟ್. ನಾನು ಹೆಲ್ತಿಗೆ ಇಗ್ನೋರ್ ಮಾಡಿದೆ, ರಾತ್ರಿ ಕೂತು ಓದ್ತಿದ್ದೆ. ಬಟ್ ನೋ ಯೂಸ್. ಹೆಲ್ತ್ ಈಸ್ ಇಂಪಾರ್ಟೆಂಟ್. ಈಗ ನಾನು MBBS ಮಾಡ್ತಾ ಇದ್ದೀನಿ. ನನ್ನ ಕಾಸಸ್ ಏನಿರ್ತಾವ, ಸೈಡ್ ಎಫೆಕ್ಟ್ಸ್ ಏನಿರ್ತಾವ, ಊಟ ಮಾಡಿಲ್ಲ ಏನಾಗ್ತದೆ, ಮೊಬೈಲ್ ಹೆಚ್ಚಿಗೆ ಮೊಬೈಲ್ ಹೆಚ್ಚಿಗೆ ನೋಡಿದ್ರೆ ಏನು ಸೈಡ್ ಎಫೆಕ್ಟ್ಸ್ ಅವ, ಇವೆಲ್ಲ ನಾನು ಈಗ ಓದ್ತಾ ಇದ್ದೀನಿ. ನನಗನ್ಸುತ್ತೆ ಆ ಟೈಮಲ್ಲಿ ನಾನು ಕೇರ್ ಮಾಡ್ತಿದ್ದೆ, ಜಾಸ್ತಿ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಕೊಡ್ತಿದ್ದೆ ಅಂತಂದರೆ ಇನ್ನೂ ಬೇಗ ಏನೋ ಸಕ್ಸಸ್ ಸಿಕ್ತಿತ್ತೇನೋ ಅಂದ್ಕೋತೀನಿ. ಬಟ್ ದೇವರು ಏನೋ ಪಾಠ ಕಲಿಸ್ಬೇಕಂತಿರ್ತಿದ್ದಾನೆ. ಅವನು ಪಾಠ ಕಲಿಸ್ದ, ನಾನು ಕಲಿತೆ. ಬಟ್ ನೀವು ಇದು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬೇಗ ಆಯಿತು ಅಷ್ಟು ತಿಳ್ಕೊರಿ. ಮೊಬೈಲ್ ಅವಾಯ್ಡ್ ಮಾಡಿರಿ. ಹೆಲ್ತ್ ಈಸ್ ಇಂಪಾರ್ಟೆಂಟ್. ಎಷ್ಟು ಆಗ ಅಷ್ಟು ಎಕ್ಸಸೈಸ್, ಹೆಲ್ತ್, ಊಟ ಚೆನ್ನಾಗಿ ಮಾಡಿರಿ. ನಂಗೆ ಗೊತ್ತು ಬದ್ನಿಕಾಯಿ ಪಲ್ಯ ಸಕ್ಸೆ ಹೇಳ್ತಿರ್ತದಂತ. ಬಟ್ ಪ್ಲೀಸ್ ಯಾವ ಪಲ್ಯ ಮಮ್ಮಿ ಪಪ್ಪ ಕೊಡ್ತಾರ ಮಸ್ತ್ ಊಟ ಮಾಡಿರಿ, ಮಸ್ತ್ ಇರ್ರಿ, ಚಿಲ್ ಇರ್ರಿ. ಮತ್ತು ಏನು ಟೆನ್ಷನ್ ತೊಗೊಬೇಡ್ರಿ. ಎಂಜಾಯ್ ಫುಲ್ ಇರ್ತದೆ. 10th ಮುಗಿದ್ರೆ ಎಂಜಾಯ್ ಇರಲ್ಲ, 11th ಮುಗಿದ್ರು ಎಂಜಾಯ್ ಇರಲ್ಲ, MBBS ಮುಗಿದ್ರು ಎಂಜಾಯ್ ಇರಲ್ಲ. ಸ್ಟಡಿ ಕೂಡ ಎಂಜಾಯ್ ಮಾಡೋದಿರ್ತದೆ. ಸೊ ಸ್ಟಡಿ ಹಾಗೆ ಕಂಟಿನ್ಯೂ ಇರ್ತೀರಿ, ಎಂಜಾಯ್ ಬಿ ಕಂಟಿನ್ಯೂ ಇರ್ತದೆ. ಸೊ ನಂಗೆ ಇಷ್ಟೇ ಮಾತಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು.